ಫ್ರೆಂಡ್ಸ್ ನೋಡ್ರಿ, ಬೆಳಿಗ್ಗೆ ನಾಷ್ಟ ಮಾಡೋದು ಅದೆಲ್ಲ ತೋರಿಸಿದ್ದೆ ನಿನ್ನೆ ವಿಡಿಯೋದೊಳಗೆ. ಈಗ ಮತ್ತೆ ಸಾಯಂಕಾಲ ಆಲ್ರೆಡಿ ಟೈಮು 7:30 ಹಾಕೊಂಡೈತಿ. ಟೈಮ್ ಭಾಳ ಆಗೈತಿ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಬರ್ರಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವತ್ತು ನನಗೆ ಫುಡ್ ಆರ್ಡ್ರ್ ಬಂದೈತಿ ಫ್ರೆಂಡ್ಸು. ಹಾಗಾಗಿ ಎಲ್ಲ ಐಟಮ್ಸ್ ತೊಗೊಂಬಂದೆ. ಹೋಗಿ ನಮ್ಮ ಮನೆಗೆ ಡೈಪರ್ ತರೋಕೆ ಹೋದ್ರು ಅವ್ರು. ನಾನು ಬ್ರೆಡ್ಡು ಮತ್ತು ಗೋಬಿ ಮಂಚೂರಿಯನ್ ತಂದಿದ್ವಿ, ತಿಂದ್ಬಿಟ್ಟು ಕರಿಬೇವು ಖಾಲಿಯಾಗಿತ್ತು. ಪೇಪರ್ ಅವಲಕ್ಕಿಗೆ ಬೇಕು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿನೂ ಸ್ವಲ್ಪ ಇದ್ವು. ಹಾಗಾಗಿ ಹಸಿಮೆಣ್ಸಿನ್ಕಾಯಿ ತೊಗೊಂಬಂದೆ. ಮ್ಯಾಂಗೋ ಮ್ಯಾಂಗೋ ತೊಗೊಂಬಂದಿನಿ ಒಂದು. ಅವು ಅವತ್ತು ತೋರಿಸಿದ್ ನೋಡ್ರಿ ಹಳೆ ಹುಡುಗರೊಳಗೆ ಪೇಪರ್ ಸುತ್ತಿಟ್ರೆ ಹಣ್ಣು ಹಾಕೋ ಅಂತಂದು. ಸುತ್ತಿಟ್ಟು 4-5 ದಿನ ಆತು, ಇನ್ನೂ ಹಣ್ಣು ಆಗಿಲ್ಲ. ಅಕ್ಕಿದೊಳಗೆ ಇಟ್ರೆ ಹಣ್ಣು ಆಗ್ತಾವು. ಇಲ್ಲಿ 175 ರೂಪಾಯಿ ಹಣ್ಣು, 180 ರೂಪಾಯಿ ಅಲ್ಲಿ ಆರಾಮಾಗ. ಮೊನ್ನೆ ಹೋಗಿದ್ವಲ್ಲ, ನಿನ್ನೆ ಕೂಲರ್ ಬಂದಿತ್ತು. ಮೊನ್ನೆ ರಾತ್ರಿ ಅಲ್ಲೇ ಮುಂದೆ ಇತ್ತದು ಹರ್ಷ ಶೋರೂಮ್. ಅದ ಮುಂದೆ ಅಪ್ಪ ತೋರಿಸಿದ. 180 ರೂಪಾಯಿ ಹೇಳೋದು. ಮೊನ್ನೆ ನಾನು ಇದೇ ಮೈನನ್ನು 150 ರೂಪಾಯಿ ಕೊಡ್ತಂದೀನಿ. ಇವತ್ತು 175 ಮಾಡ್ಯಾರ. ಎಷ್ಟು 25 ರೂಪಾಯಿ ಜಾಸ್ತಿ ಆಯಿತು. ಇವತ್ತಿದ್ದ ರೇಟ್ ನಾಳೆ ಇರೋಲ್ಲ, ನಾಳಿದ್ದ ರೇಟ್ ನಾಳಿದ್ದಿರಲ್ಲ. ಪೇಪರ್ ಅವಲಕ್ಕಿ ತೊಗೊಂಬಂದೆ. ಅರ್ಧ ಕೆಜಿ ಪೇಪರ್ ಅವಲಕ್ಕಿ, ಅರ್ಧ ಕೆಜಿ ಶೇಂಗಾ ಉಂಡೆ, ಇದು ಅರ್ಧ ಕೆಜಿ ಚಕ್ಲಿ ಆರ್ಡ್ರ್ ಬಂದವು. ಹಾಗಾಗಿ ಒಣ ಕೊಬ್ಬರಿ, ಕರ್ಚಿಕಾಯಿ ಹೇಳ್ಯಾರ. ಆಮೇಲೆ ಶೇಂಗಾ ಉಂಡೆ, ಶೇಂಗಾ ಹೋಳ್ಗೆ, ಚಕ್ಲಿ, ಆಮೇಲೆ ಕರ್ಚಿಕಾಯಿ, ಪೇಪರ್ ಅವಲಕ್ಕಿ, ಇಷ್ಟು ಆರ್ಡ್ರ್ ಬಂದಿತ್ತು. ಇಷ್ಟು ದಿನ ಆರಾಮಾಗಿ ಫ್ರೀ ಆಗಿದ್ದೀನಿ, ಆರ್ಡ್ರ್ ಬಂದಿದ್ದಿಲ್ಲ. ಇವತ್ತು ಅವರು ಮುಂಬೈಯಿಂದ ಬಂದಾರ. ಹಾಗಾಗಿ ಆರ್ಡ್ರ್ ಕೊಟ್ರೆ ಮಾಡಕತ್ತೀನಿ. ಬೆಲ್ಲ, ಶೇಂಗಾ ಉಂಡೆ, ಶೇಂಗಾ ಹೋಳಿಗೆ, ಆಮೇಲೆ ಕರ್ಚಿಕಾಯಿಗೆ ಬೆಲ್ಲ, ಮೈದಾ ಹಿಟ್ಟು. ಮನ್ಯಾಗ ಎಣ್ಣೆ ಪ್ಯಾಕೆಟ್ ಇತ್ತು, ಬಟ್ ಅದು ನಮ್ಮ ಮನೆಗೆ ಯೂಸ್ ಮಾಡಕ್ಕಂತ ತೊಗೊಂಬಂದಿರ್ತೀವಿ. ಅದಕ್ಕೆ ಇದು ಆರ್ಡ್ರ್ ಬಂದಿತ್ತಲ್ಲ, ಆರ್ಡ್ರ್ ಸಪ್ರೇಟ್ ತಂದೀನಿ. ಗಸಿ ಖಾಲಿಯಾಗಿತ್ತು. ಬಟರ್ ಚಕ್ಲಿ ಮಾಡಕ್ಕೆ. ಆಮೇಲೆ ಇದು ನಮಗೆ ಬಿಡ್ರಿ ಸಾಬುದಾನಿ ಇದ್ದಿದ್ದಿಲ್ಲ. ಹಾಗಾಗಿ 1.5 kg ಮ್ಯಾಗ ನಾನು ಶೇಂಗಾ ಕಾಳು, ಪೀನಟ್ 1 kg ಮ್ಯಾಗದ. ಆಮೇಲೆ ಪುಟಾಣಿ ಇಷ್ಟು ತಂದು ನೋಡ್ರಿ. ಈಗ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಇನ್ನು ಮಿಕ್ಕಿದ್ದು ನಾಳೆ ಮಾಡಿ ನಾಳೆ ಸಾಯಂಕಾಲ ಅವ್ರಿಗೆ ಕೊಟ್ಟು ಕಳಿಸ್ತೀನಿ. ಇಲ್ಲೇ ನಮ್ಮ ಏರಿಯಾದ ಹತ್ರ ಐತೆ ಅದು ಕೂಡ. ಅವರಿರೋ ಮನೆ. ಅವರು ಮುಂಬೈ ಒಳಗಿರ್ತಾರಂತ. ಅವ್ರ ತಂಗಿ ಮನೆಗೆ ಬಂದಾರಂತ ಇಲ್ಲೇ ಬೆಂಗಳೂರಿಗೆ. ಅದಕ್ಕೆ ನಾವು ನಿಮ್ಮ ಸಬ್ಸ್ಕ್ರೈಬರ್ ರೀ, ದಿನ ನೋಡ್ತೀವಿ ನಿಮ್ಮ ವಿಡಿಯೋನ, ಮುಂಬೈ ಒಳಗಿರ್ತೀವಿ ಅಂತಂದು ಹೇಳಿದ್ರು. ಮತ್ತು ನಿಮ್ಗೆ ಆರ್ಡ್ರ್ ಕೊಡ್ಬೇಕಂದ್ರೆ ಅಕ್ಕಿದ್ದಿಲ್ಲ. ಅದಕ್ಕೆ ಈಗ ಇಲ್ಲೇ ಬಂದಿನಲ್ಲ, ನನಗೆ ಕರ್ಚಿಕಾಯಿ ಇಷ್ಟ, ನೀವು ಮಾಡೋದು ನೋಡ್ತಿರ್ತೀನಿ ನಾನೆಲ್ಲ, ಚೆಂದ ಮಾಡ್ತೀರಿ, ಅದಕ್ಕೆ ಮಾಡಿಕೊಡ್ರಿ ಅಂತಂದು ಫೋನ್ ಹಚ್ಚಿದ್ರಿ ಅವತ್ತು ಬೆಳಿಗ್ಗೆ. ದುಡ್ಡು ಆವಾಗಲೇ ಮಧ್ಯಾಹ್ನ ಹಾಕ್ಯಾರ ಅವರು. ಬಟ್ ಈಕಿ ನಮಿತಾ ಅವರಪ್ಪ ಸ್ಕೂಲಿಗೆ ಹೋಗಿದ್ರು. ಯೂನಿಫಾರ್ಮು ಮತ್ತು ಶೂಸ್ ತಂದಿದ್ದಿಲ್ಲ ಲಾಸ್ಟ್ ಟೈಮ್ಗೆ ಹೋದಾಗ. ಹಂಗಾಗಿ ಸ್ಕೂಲಿಗೆ ಹೋಗಿ ಇವ್ರು ಲೇಟಾಗಿ ಬಂದರು. ಬಿಸಿಲಾಗಿ ಹೋಗಿ ಬಂದರು. ಮತ್ತೊಂದು ಸ್ವಲ್ಪ ಸುಸ್ತಾಗಿ ಮಕ್ಕೊಂಡ್ರು. ಈಗ ಮಕ್ಕೊಂಡಾದ್ಮೇಲೆ ಸಾಯಂಕಾಲ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ ತೊಗೊಂಬಂದಿನಿ. ಈಗ ಮಧ್ಯಾಹ್ನ ಅವ್ರು ದುಡ್ಡು ಹಾಕಿಬಿಟ್ಲೆ ತೊಗೊಂಬಂದು ಮಾಡಿದ್ದೆ ಅಂದ್ರೆ ಇಷ್ಟೊತ್ತಿಗೆ ಒಂದು 2-3 ಐಟಮ್ ಮಾಡಿಬಿಡ್ತಿದ್ದೆ. ಬಟ್ ಏನು ಮಾಡೋದು, ಇವರು ಸ್ಕೂಲ್ಗೆ ಹೋಗೋದಿತ್ತು. ಅದಕ್ಕೆ ಓಕೆ, ನಾನು ಈಗ ಶೇಂಗಾ ಹುರಿತೀನಿ. ಶೇಂಗಾ ಹುರಿದು ಫಸ್ಟು ಶೇಂಗಾ ಉಂಡೆ ಕಟ್ಟಿಟ್ಬಿಡ್ತೀನಿ. ಪುಟಾಣಿ ನಾಳೆ ಮಾಡ್ತೀನಿ. ಕರ್ಚಿಕಾಯಿ ನಾಳೆಗೆ ಇಟ್ಕೊತೀನಿ. ಕರಿಯೋದಲ್ಲ ಅದು ನಾಳೆ. ಚಕ್ಲಿನೂ ಕರಿಯಲ್ಲ. ಚಕ್ಲಿನೂ ಕರಿಯೋಲ್ಲ. ಇದು ಬಟ್ರ್ ಫ್ರಿಜ್ನಾಗ ಇಡ್ಬೇಕು. ಫಸ್ಟು ಶೇಂಗಾ ಅಷ್ಟು ಹುರಿದು ಇಟ್ಬಿಟ್ನೆ ಅಂದ್ರೆ ಆರ್ತವ, ಸಿಪ್ಪಿ ತೆಗಿಬೇಕು. ಉಂಡೆ ಕಟ್ತೀನಿ. ಪೇಪರ್ ಅವಲಕ್ಕಿ ಒಗ್ಗರಣೆ ಕೊಡ್ತೀನಿ. ಚಕ್ಲಿ ಮತ್ತು ಇದನ್ನು ನಾಳೆಗೆ ಮಾಡ್ಕೊಂಡು ನೋಡೋಣ ಯಾವ್ದು ಯಾವಾಗ ಅಂತಂದು. ಹೌದಿಲ್ಲ?
ಆದಷ್ಟು ಇವತ್ತು ರಾತ್ರಿ ಮುಗಿಸ್ತೀನಿ. ಸೊ ಇದು ಮಣ್ಣು ತಂದಿದ್ದು ಒಂದು ಸ್ವಲ್ಪ ಹುಳಿ ಇದ್ದು ಇವತ್ತು ಹೆಂಗದವೆ ನೋಡ್ಬೇಕು. ಘಮ ಘಮ ಅಂತ ತಂದಿದ್ದನೇ ಹಿಂಗಾಯಿತು, ಹುಳಿ ಇತ್ತು ಒಂದು ಸ್ವಲ್ಪ. ಅದೇ 2 ದಿನ ಬಿಟ್ಟು ತಿಂದು ಎಷ್ಟು ಸಿಹಿ ಆಗಿತ್ತು. 2 ದಿನ ಬಿಡ್ತೀನಿ ನಾನು. ಓಕೆ ಫ್ರೆಂಡ್ಸ್, ಬರ್ರಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ಇಷ್ಟ ಆದ್ರೆ ಲೈಕ್ ಮಾಡಿ. ನೋಡ್ರಿ, ಈಗ ನಾನು ಶೇಂಗಾ ಕಾಳು ಹುರಿದೆ. ಹಂಚಿನಾಗ ಇಸಿಸ ಏನು ಹುರ್ಕೊತ ಕುಂದ್ರೋದು ಅಂಥೇಳಿ ಕಡಾಳಿಗೆ ಹುರಿ ಹಾಕತ್ತೀನಿ. 1 kg ಮ್ಯಾಲೆ ಅದಾವೆ ಇವು ಶೇಂಗಾ ಕಾಳು. ಹುರಿದೆ ಆಲ್ರೆಡಿ. ಈಗ ಆಫ್ ಮಾಡ್ತೀನಿ. ಇಲ್ಲಿ ನಮಿತ ಬೆಲ್ಲ ಜಜ್ಜಿ ಕೊಡಕತ್ತ. ಕೈ ನೋವು ಬಂತಂತಾಳೆ. ಕೈ ನೋವು ಬಂದ್ರೆ ನಮ್ಮಿ ಏನಾದರೂ ಮಾಡೋಕ್ಕಾಗದು, ಹೌದಿಲ್ಲ? ಓಕೆ, ಇವನ್ನ ತೆಗೆದು ಆರಕ್ಕೆ ಬಿಡ್ತೀನಿ. ಆರಕ್ಕೆ ಬಿಟ್ಟು ಆಮೇಲೆ ಸಿಪ್ಪಿ ತೆಗಿಬೇಕು ಅವನ್ನ. ಫ್ರೆಂಡ್ಸ್ ನೋಡ್ರಿ, ಇವಾಗ ರಾತ್ರಿ ಆಗೈತಿ ನೋಡ್ರಿ. ಎಲ್ಲ ಹರಿದೈತಿ ಫ್ರೆಂಡ್ಸು, ಎಲ್ಲ ಕ್ಲೀನ್ ಮಾಡ್ಬೇಕು. ಈಗ ನಾನು ಉಂಡಿ ರೆಡಿ ಆಗ್ಯವು. ಒಂದು ಅರ್ಧ ಮಾಡೀನಿ. ಈಗ ನೋಡ್ರಿ ಇಲ್ಲಿ ಕಸ ಗುಡಿಸಿ ಹೊಂದಿಸಿ ಇಡ್ಬೇಕೀಗ. ಪೇಪರ್ ಅವಲಕ್ಕಿ. ಅವರು ಇದು ರೆಡ್ ಚಿಲ್ಲಿ ಹಾಕ್ಬೇಡ್ರಿ, ಹಸಿಮೆಣ್ಸಿನ್ಕಾಯಿ ಹಾಕ್ರಿ, ನಮ್ಗೆ ಹಳದಿ ಕಲರು ಬೇಕಂದ್ರೆ. ಹಂಗಾಗಿ ಹಳದಿ ಕಲರ್ ಮಾಡೀನಿ. ಅರ್ಧ kg ಹೇಳ್ಯಾರ, ನಾನು ಜಾಸ್ತಿನೇ ಮಾಡೀನಿ, ನಮಗೂ ಬರ್ತಾವ ಅಂತ ಹೇಳಿ. ಯಾವಾಗಲೂ ಹಂಗೆ ನಾನು ಕಟಾಕಟಿ ಮಾಡೋಂಗಿಲ್ಲ. ಸ್ವಲ್ಪ ಜಾಸ್ತಿನೇ ಮಾಡಿ ಅವ್ರಿಗೆ ಜಾಸ್ತಿನೇ ಕೊಡ್ತಿರ್ತೀನಿ. ಮಿಕ್ಕಿದ್ದು ನಾನು ಇಟ್ಕೊತೀನಿ, ನಮಗೂ ಬೇಕಾಗುತ್ತೆ ಅಂತ ಹೇಳಿ. ಇಲ್ಲಿ ನೋಡಿರಿ, ಶೇಂಗಾ ಉಂಡಿನೂ ರೆಡಿ ಆಗ್ಯಾವು. ಶೇಂಗಾ ಉಂಡೆ ಅರ್ಧ kg ಹೇಳ್ಯಾರ, ಹಂಗಾಗಿ ಸ್ವಲ್ಪ ಮಾಡೀನಿ. ಇನ್ನೂ ಅಲ್ಲೊಂದು ಚೂರು ಇದು ಉಳಿದೈತಿ ಪಾಕ. ನಾಳೆ ಬೆಳಿಗ್ಗೆ ಮಾಡ್ಕೊತೀನಿ ನಮಗೆ ಅದನ್ನು. ಆಮೇಲೆ ಆಲ್ರೆಡಿ ಶೇಂಗಾ ಹೋಳಿಗೆಗೆ ಹೂರ್ಣ ಮಾಡೀನಿ. ಈ ಕಡೆ ತೋರಿಸೋದು ಮತ್ತೆ ಅಲ್ಲಿ ಕಸ ಐತಂತಾರೆ, ಅದೆಲ್ಲ ಹಿಟ್ಟು ಬೆಲ್ಲ ಶೇಂಗಾ ಎಲ್ಲ ಮಾಡಿದ್ದಾಗ ಕಟ್ಟಿ ಮಾಡಿ ನೀಟಾಗಿ ಮಾಡಿ. ಇಲ್ಲಿ ನೋಡ್ರಿ, ಇದು ಶೇಂಗಾದ ಇದು ಹೂರ್ಣ ಇದೆ, ಶೇಂಗಾ ಹೋಳಿಗೆ. ಆಮೇಲೆ ಇದು ಕರ್ಚಿಕಾಯಿಗೆ. ಇದಕ್ಕಿನ್ನೂ ಎಳ್ಳು, ಕೊಬ್ಬರಿ, ಆಮೇಲೆ ಏಲಕ್ಕಿ, ಗಸಗಸೆ, ಆಮೇಲೆ ಕೊಬ್ಬರಿ, ಒಣ ಕೊಬ್ಬರಿ, ಶುಂಠಿ ಪೌಡ್ರು ಎಲ್ಲ ಹುರಿದ್ಬಿಟ್ಟು ಇದಕ್ಕೆ ನಾಳೆ ಮಿಕ್ಸ್ ಮಾಡಿ ಹಾಕ್ತೀನಿ. ಈಗ ಮಿಕ್ಸಿಗೆ ಹಾಕಕತ್ತಿದ್ನೆಲ್ಲ ಒಂದೇ ಟೈಮ್ಗೆ ಎಲ್ಲ ಮಾಡಿ ಇಟ್ಕೊಂಡ್ರೆ ಆಯ್ತು ಅಂತ ಮಿಕ್ಸಿ ಕೆಲಸ ಎಲ್ಲ ಮುಗೀತು. ಈಗ ಹೂರ್ಣ ನಂತರ ರೆಡಿ ಆಗೈತಿ. ಈಗ ಮತ್ತೊಂದು ಕೆಲಸ, ನಾಳೆಗೆ ಶೇಂಗಾ ಹೋಳಿಗೆ ಮಾಡಬೇಕು, ಕರ್ಚಿಕಾಯಿ ಮಾಡಬೇಕು, ಚಕ್ಲಿ ಮಾಡಬೇಕು. ಇನ್ನೂ 3 ಕೆಲಸ ಉಳಿದವು. ಈಗ ನೋಡ್ರಿ, ಇವನ್ನೆಲ್ಲ ತಂದು ಇಷ್ಟೊತ್ತಾಯ್ತು. ಇವನ್ನೆಲ್ಲ ಮಾಡಿದ್ದೀನಿ. 2 ಮಾಡ್ರಿ, ಹಿಂಗೆ ಮುಚ್ಚಿಡ್ತೀನಿ ಅಂತ ಹಂಗೆ ಇಡಬಾರ್ದ. ನಾಳೆ ಬೆಳಿಗ್ಗೆ ಹೋಗಿ ತೂಕ ಮಾಡಿಸ್ಕೊಂಡ್ಬರ್ತಾರೆ. ನಾವೇ ನೋಡ್ರಿ ಇಲ್ಲ ನೋಡ್ರಿ ಹೆಂಗೆ ಮಕ್ಕೊಂಡು ನೋಡಿ, ದಬ್ ಮಕ್ಕೊಂಡಾಳ ನೋಡ್ರಿ. ನೋಡ್ರಿ, ಎಲ್ಲ ಕ್ಲೀನ್ ಮಾಡಿದ್ವಿ. ನಾ ಎಲ್ಲ ಎತ್ತಿಟ್ಟೆ, ಅವ್ರಿಗೆ ಕಸ ಗುಡಿಸ್ಕೊಟ್ರೆ. ಇದೊಂದು ಚೂರು ಪಾಕ ಉಳ್ದೈತಿ ಉಂಡಿದು. ನಾಳೆ ಬೆಳಿಗ್ಗೆ ಏನಾರು ಮಾಡ್ತೀನಿ, ಊಟ ಮಾಡ್ತೀನಿ. ಒಂಚೂರು ಅನ್ನ ಸಾರು. ಇವ್ರಿಬ್ಬರದು ಹಿಂಗೆ ನೋಡ್ರಿ, ಏನೋ ಮಾಡಕತ್ತಾರ. ಇದಕ್ಕೆ ಕೂಲರ್ ಹಾಕ್ಯಾಳ, ಅದಕ್ಕೆ ಐಸ್ ಕ್ಯೂಬ್ ಹಾಕಕತ್ತ. ಸೌಂಡ್ ನೋಡ್ರಿ ಹೆಂಗೈತಿ. ನೈಟ್ ಒಂಚೂರು ಸೌಂಡ್ ಜಾಸ್ತಿ ಅನಿಸುತ್ತೆ, ಯಾಕಂದ್ರೆ ಫುಲ್ ಸೈಲೆಂಟ್ ಇರುತ್ತಲ್ಲ. ಹಾಗಾಗಿ ಹಗಲಿ ಏನು ಅಷ್ಟು ಅನಿಸಲ್ಲ. ಚೆನ್ನಾಗೈತಿ. ಇವತ್ತು ನಮ್ಮ ಮನೆಯವ್ರು ಇಟ್ಕೊಳಕತ್ತಾರೆ ಇದನ್ನು. ಇವನ್ನೆಲ್ಲ ತಂದು ಇಲ್ಲಿಟ್ಟಿನಿ ನಾನು. ಏನಯ್ಯ ಸೂಸ್ಲ ಎಲ್ಲ ತಂದು ಇಲ್ಲಿಟ್ಟಿನಿ. ಅವಲಕ್ಕಿ ಉಂಡಿ ಅಲ್ಲಿಟ್ಟಿನಿ ಕೆಳಗೆ. ಹೊಕ್ಕನ ಹೊಲ್ದ ಹೋಗುತ್ತೆ ಬಿಡು ತಾನ ಕರಿಗೆ. ಇಷ್ಟೊತ್ತ ನಾವು ಒಲಿ ಮುಂದೆ ಮಾಡಿನಲ್ಲ, ಶೆಕೆ ಆಗತ್ತೈತೆ. ನಾನು ಅದ್ರ ಮುಂದೆ ಬಂದು ನಿಂದ್ರಾಕತ್ತೀನಿ. ನೋಡ್ರಿ, ಫುಲ್ ಶೆಕೆ. ಕೂಲ್ ಆಗತ್ತೆ. ಈಗ ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ಮಾಡಾಕತ್ತೀನಿ. ರಾತ್ರಿ ಮಕ್ಕೊನಲ್ಲಿಗಿನ 11-12 ಆಯಿತು. ವಿಡಿಯೋ ಅಂತೂ ಎಡಿಟ್ ಮಧ್ಯಾಹ್ನ ಮಾಡಿಬಿಟ್ಟಿದ್ದೆ. ನಮ್ಮ ನಮಿತಾ ಅವರಪ್ಪ ಸ್ಕೂಲಿಗೆ ಹೋಗಿದ್ರಲ್ಲ, ಅವಾಗ
ಎಡಿಟ್ ಮಾಡಿ ಇಟ್ಕೊಂಡ್ಬಿಟ್ಟೆ, ಯಾಕಂದ್ರೆ ರಾತ್ರಿ ಆಗೋದಿಲ್ಲ ಅನ್ನೋದು ಗೊತ್ತಿತ್ತು ನನಗೆ. ಇದೆಲ್ಲ ಮಾಡೋದಿತ್ತಲ್ಲ, ಆರ್ಡ್ರ್ ಬಂದಿತ್ತು, ಅವನ್ನೆಲ್ಲ ಮಾಡಿ ಮಕ್ಕೊಳಗೆ ಟೈಮ್ ಆಗುತ್ತೆ. ಮಧ್ಯಾಹ್ನ ಮಾಡಿ ಇಟ್ಕೊಂಡ್ರಾಯ್ತು ಅಂಥೇಳಿ ವಿಡಿಯೋ ರಾತ್ರಿನ ಎಡಿಟ್ ಮಾಡಿ ಹಾಕಿದೆ. ಇವತ್ತು ಕರೆಕ್ಟ್ ಟೈಮಿಗೆ ಹಾಕಿನಿ. ಈಗ ನೋಡಿರಿ, ಪಾತ್ರೆ ಎಲ್ಲ ತೊಳೆದು ಕೊಟ್ರೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ನಿನ್ನೆ ವಿಡಿಯೋದೊಳಗೆ ತೋರಿಸಿದ್ದೆ, ಇದು ಉಳ್ದಿತ್ತು ನೋಡಿರಿ ಪಾಕ. ಒಂದು ಸ್ವಲ್ಪ ಇಷ್ಟು ಶೇಂಗಾನ ಉಳ್ದಿದ್ವು, ಹಾಗಾಗಿ ಒಂದು ಹಂಗೆ ಇಟ್ಕೊಂಡು ಕುಂದ್ರದೇನಂಥೇಳಿ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಶೇಂಗಾ ಹುರಿದು ಆ ಪಾಕಕ್ಕೆ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿ ಮತ್ತು ಶೇಂಗಾ ಉಂಡೆ ಕಟ್ಟಿಬಿಟ್ಟೆ. ಅವಿಷ್ಟು ಉಂಡೆ ಕಟ್ಟಿ ಹಿಟ್ಟು ನಾದಿಟ್ಟೆ. ಮತ್ತು ನಾವ್ಯಾಗ ಮುಖ ತೊಳೆಯೋದು ಅದು ಇದು ಕೆಲಸ ಇರ್ತಾವಲ್ಲ ಆಕಿ ಕೆಲಸ ಮುಗಿಸಿದೆ. ನಮ್ಮ ನಮ್ಮಿತ ಕಸ ಗುಡಿಸಿದ್ಲು ಎದ್ದು ನಮ್ಮ ಮನೆಯವ್ರು ಪಾತ್ರೆ ತೊಳೆದ್ರು. ಈಗ ಇಬ್ಬರು ಹೋಗಿ ಒಂದು ಸ್ವಲ್ಪ ಟೈಮ್ ಆಯಿತು, ಯಾಕಂದ್ರೆ ರಾತ್ರಿ ಲೇಟಾಗಿ ಮಕ್ಕೊಂಡಿದ್ನೆಲ್ಲ, ಬೆಳಗ್ಗೆನ ಲೇಟ್ ಆಗಿದ್ವಿ ಇವತ್ತು ಸಂಡೇ ಅಂಥೇಳಿ. ಅದಕ್ಕೆ ಈಗ ಹಿಟ್ಟು ನಾದಿಟ್ಟಿನಿ, ಸೂಸ್ಲ ರೆಡಿ ಐತಿ. ಶೇಂಗಾದ ಹೋಳಿಗೆಗೆ ಹಿಟ್ಟನ್ನು ಕೂಡ ನಾದಿಟ್ಟಿನಿ, ಶೇಂಗಾ ಹೋಳಿಗೆ ಮತ್ತು ಕರ್ಚಿಕಾಯಿಗೆ. ಇನ್ನು ಇದು ಚಕ್ಲಿ ಮಾಡಬೇಕು. ಹಾಗಾಗಿ ಫಸ್ಟು ಕರ್ಚಿಕಾಯಿ ಹೋಳಿಗೆ ಮಾಡಿಬಿಡ್ತೀನಿ. ಅದೆಲ್ಲ ಆದಮೇಲೆ ಇದನ್ನು ಮಾಡ್ಕೊತೀನಿ, ಏನಂದರೆ ಚಕ್ಲಿ ಮಾಡ್ತೀನಿ. ಫಸ್ಟ್ ಈಗ ಸ್ನಾನ ಮಾಡ್ಕೊಂಬಂದೆ, ಯಾಕಂದ್ರೆ ನಿನ್ನೆ ಬೇಗ ಮಾಡ್ಕೊಂಬಿಟ್ರಾಯ್ತು ಅಂಥೇಳಿ ಸ್ನಾನ ಮಾಡಿ ಈಗ ಬಂದೀನಿ, ವಿಡಿಯೋ ಮಾಡಕತ್ತೀನಿ ಫ್ರೆಂಡ್ಸು. ನಮ್ಮ ಬೆಳಗಿನ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಕುತ್ಕೊಂಡಾಳ. ನಮ್ಮ ನಮಿತಾ ಅವರಪ್ಪ ಹೋಗಿ ತಿನ್ನಕ್ಕೆ ತೊಗೊಂಬರಕ್ಕೆ ಹೋಗ್ಯಾರ, ಏನಾರು ತೊಗೊಂಬರ್ತೀನಿ ಟೈಮ್ ಆಗೈತೆ ಅಂಥೇಳಿ ಹೋಗ್ಯಾರ. ಇನ್ನೂ ಬಂದಿಲ್ಲ. ನಾನು ಸ್ನಾನ ಮಾಡ್ಕೊಂಬಂದೆ ಆಲೆ, ಬಟ್ ಅವ್ರು ಇನ್ನೂ ಬಂದಿಲ್ಲ. ಫೋನ್ ಹಚ್ಬೇಕೀಗ, ಅವ್ರಿಗಿನ್ನೂ ಬಂದಿಲ್ಲಲ್ಲ ಅಂಥೇಳಿ. ಯಾಕಂದ್ರೆ ಇವತ್ತು ಸಂಡೇ ನೋಡ್ರಿ, ಅಲ್ಲಿ ಎಲ್ಲರೂ ಸಂಡೇ ಹೊರಗೆ ತಿನ್ನಾರ ಜಾಸ್ತಿ, ಹಾಗಾಗಿ ಅಲ್ಲಿನೂ ಗದ್ದಲಿರ್ತೈತಿ, ಭಾಳ ಕ್ಯೂ ಇರ್ತೈತಿ. ಕಾಪಿ ಕಟ್ಟೆ ಮೊನ್ನೆ ಒಂದು ಹಳೆ ವಿಡಿಯೋದಾಗ ತೋರಿಸಿದ್ವಿ ಕಾಪಿ ಕಟ್ಟೆನ. ಅಲ್ಲಿ ಹೋಗ್ಯಾರ ಏನ, ದೂರ ಹೋದ್ರೆ ಅಲ್ಲಿ ಹೋದ್ರೆ ಲೇಟ್ ಆಗುತ್ತೆ. ಇಲ್ಲೇ ನಮ್ಮ ಮನೆ ಬ್ಯಾಕ್ ಗೇಟ್, ಗ್ಲೋಬಲ್ ವಿಲೇಜ್ ಬ್ಯಾಕ್ ಗೇಟಲ್ಲಿ ಹೋದ್ರೆ ಲಘು ಬರ್ತಿದ್ರು. ಇವತ್ತು ಲೇಟ್ ಆಗೈತೆ ಅಂದ್ರೆ ಅಲ್ಲೇ ಹೋಗಿರ್ತಾರೆ. ಈಗ ಗ್ಯಾಸಿನ ಪ್ರಾಬ್ಲಮ್ ಆಗಿರೋದ್ರಿಂದ ಇಲ್ಲಿನ ಬ್ಯಾಕ್ ಗೇಟಲ್ಲಿ ಜಾಸ್ತಿ ಹೋಟೆಲ್ಗಳು ಇದನ್ನು ಮಾಡೋಂಗಿಲ್ಲ, ಹಾಗಾಗಿ ಓಪನ್ ಇರೋಂಗಿಲ್ಲ. ಅದಕ್ಕೆ ಇವಾಗ ಹೆಂಗೈತೋ ಗೊತ್ತಿಲ್ಲ ಇದ್ರದ್ದು ಗ್ಯಾಸ್ ಪ್ರಾಬ್ಲಮ್ಮು, ಬಟ್ ಆವಾಗಂತೂ ಪ್ರಾಬ್ಲಮ್ ಇತ್ತು. ಈಕಿ ನೋಡ್ರಿ ಅಳಾಕತ್ತ, ಎಲ್ಲ ಮುಚ್ಚಿಟ್ಟಿನಿ ನೋಡ್ರಿ, ಇಲ್ಲೇ ತೆಗೆದಿಟ್ಟಿನಿ ಎಲ್ಲ ಮುಚ್ಚಿ. ಶೇಂಗಾ ಉಂಡೆ ನೋಡ್ರಿ, ಶೇಂಗಾ ಉಂಡೆ ಮತ್ತು ಕೆಳಗೆ ಅವಲಕ್ಕಿ ಐತಿ, ಅದೆಲ್ಲ ಸೂಸ್ಲ ಮಾಡಿ ರೆಡಿ ಮಾಡಿ ಇಟ್ಟೀನಿ. ಈಗ ತಿಂದಕ್ಕಿನ ನಾನು ಸ್ಟಾರ್ಟ್ ಮಾಡ್ತೀನಿ. ಹಿಟ್ಟನ್ನು ನಾನು ಇಟ್ಟು ಯಾಕಪ್ಪಜ್ಜಿ ಬರ್ತಾರೆ ನೋಡ್ರಿ, ಹಿಟ್ಟು ಎರಡಕ್ಕೂ ನಾದಿಟ್ಟಿನಿ. ಇದು ಕರ್ಚಿಕಾಯಿ ಮತ್ತು ಶೇಂಗಾದ ಹೋಳಿಗೆಗೆ ಎರಡಕ್ಕೂ ನಾದಿಟ್ಟಿನಿ. ಇದು ಒಣ ಹಿಟ್ಟು ಅದ್ರ ಮ್ಯಾಗ ಹಾಕಿಟ್ಟಿನಿ. ಎಲ್ಲ ಸ್ವಚ್ಛಾಗೈತಿ ನೋಡ್ರಿ, ಅಡುಗೆ ಮನೆ ಸ್ವಚ್ಛಾಗೈತಿ. ಗಸಗಸಿ ಹುರಿಬೇಕು. ಇದನ್ನು ನಾನು ತುರಿದು ಕೊಡ್ತೀನಿ ಅಂದಾರ ನಮ್ಮ ಮನೆಯವರು. ಮನಿ ಪ್ಲಾಂಟ್ ಚಿಕ್ಕದಿಲ್ಲ ಇಟ್ಕೊಂಡೀನಿ. ಇಷ್ಟು ನಡೆದೈತೆ ನೋಡ್ರಿ ಕೆಲಸ. ಹಾಳಾಕತ್ತಾಳ ಅವ್ರು ಇಬ್ಬರು ಇಲ್ಲ, ಟಿ ವಿ. ಹಾಂ ಆಯ್ತು ಬರ್ತಾರಿರು. ಫೋನ್ ಹಚ್ಚಲ ಅಪ್ಪಾಜಿ. ಫೋನ್ ಹಚ್ಚಲ ಅವ್ರಿಗೆ. ಆಯ್ತಮ್ಮ, ಆಯಿತು ಬಂಗಾರ, ಆಯ್ತು. ಇದೇನಿದು ಬಾಯಾಗ? ಏನಿದು ಬಾಯಾಗ? ತಂಗಿ ಏನಾರು ಇಟ್ಟಿದ್ಲನ ಬಾದಾಮಿಗೆ ಬಾ? ನಾವೇ ಏನದು ಬಾಯಾಗ? ಇವ ಕಡಿತಾಳ, ಕಡಿತೈತ ಇದು ಗುಂಡು. ಡಿಂಪಲ್ ಕ್ವೀನ್, ಡಿಂಪಲ್ ಸ್ಮೈಲ್ ಮಾಡು. ಫ್ರೆಂಡ್ಸ್, ಈಕಿದ ಆಪ್ರೇಷನ್ದು ನನಗಂತ ಮಾತಾಡ್ಸ್ಕೊಡಲ್ಲ ಈಕೀಗ. ನಾಷ್ಟ ಮಾಡಿದ್ವಿ, ದೋಸೆ, ಇಡ್ಲಿ, ವಡೆ, ಒಂದು ರೈಸ್ ಬಾತ್ ತೊಗೊಂಬಂದಿದ್ರು. ತಿಂದು ಊಟ್ಲನ ಮಾಡಾಕತ್ತೀನಿ ನೋಡ್ರಿ. ಹೋಳ್ಗೆ ಮಾಡಾಕತ್ತೀನಿ, ಶೇಂಗಾದ ಹೋಳ್ಗೆ. ಒಂದಷ್ಟು ಮಾಡೀನಿ ಆಲ್ರೆಡಿ. ಕರ್ಚಿಕಾಯಿ ಚಕ್ಲಿ ಮಾಡಬೇಕು, ಇಷ್ಟು ಮಾಡಿ ನೋಡ್ರಿ. ಹೂರ್ಣ ಐತಿ, ಇದು ಹಿಟ್ಟು, ಇದು ಹೂರ್ಣ.
ಉಬ್ಬಕ್ಕಂತಿಲ್ಲ ಈಗ. ಉಪ್ಪನ್ನ ಆತಂದ್ರೆ ಎಲ್ಲಾರ ಉಬ್ಬಲ್ಲವು. ಅದೆಲ್ಲ ಆಗೈತಲ್ಲ ಈಗ. ಉಪ್ಪನ್ನ ಆಗಿಲ್ಲ ಅಂದ್ರೆ ಉಬ್ಬಿತು. ತೂತು ಹಾಗೆಲ್ಲ ಎಷ್ಟು ಚಂದ ಉಬ್ಬಿತ್ತು ಒಂದು. ಹಸಿ ಬಿಸಿ ಬೇಯಿಸ್ಬಾರ್ದು, ಈ ರೀತಿ ಚಂದಾಗ ಬೇಯಿಸ್ಕೋಬೇಕು ಅಂದ್ರೆ ರುಚಿಯಾಗಿ ಬರ್ತವೆ. ನೋಡ್ರಿ ಹೆಂಗೆ ಉಬ್ತೈತಿ ಉಪ್ಪದಂಗೆ. ಅವಾಗ ವಿಡಿಯೋ ಮಾಡ್ಬೇಕ ಅಂತಂದ ತಕ್ಷಣ ಉಬ್ತಿದ್ದಿಲ್ಲ. ಹಂಚಿ ಇಟ್ಟಿರುತ್ತಲ್ಲ ಚಂದಾಗ ಬೇಯಿಸ್ಬೇಕು. ಹಂಗ ಗಾಳಿಗೆ ಆರಿಟ್ರ ಕ್ರಿಸ್ಪಿಯಾಗಿ ರುಚಿಯಾಗಿ ಬರ್ತಾವ. ಹಂಗೆ ಒಂದ್ರ ಮ್ಯಾಗ ಇಟ್ರೆ ಚೆನ್ನಾಗಿರಂಗಿಲ್ಲ. ಗಾಳಿಗೆ ಆರಿಡ್ಬೇಕು ಶೇಂಗಾ ಹೋಳಿಗೆನ. ಅಲ್ಲಿ ಹೊರಗ ಬಿಡು ನಮ್ಮ ನಾವೇ ಕುಂತಾಳೆ ನೋಡ್ರಿ. ಅಲ್ಲಿ ಕುಂದ್ರಸಾಕಿ ಸಾಂಗು ಓಡಾಕತ್ತಿಲ್ಲಲ್ಲ, ಅದಕ್ಕೆ ಸೈಲೆಂಟ್ ಆಗಿ ಕುಂತ. ಸಾಂಗು ಇದ್ರಾಕಿ ಏನು ಮತ್ತೆ ಲೇಟ್ ಆಯ್ತು, ತಿಂದಿವಲ್ಲ ಗ್ಯಾಸ್ಟ್ರಿಕ್. ಕಾಫಿ ಕಟ್ಟಿ ಗಿಜಿ ಗಿಜಿ ಏನೋ ಕುಂತಿತ್ತು. ಅಷ್ಟಾಗೊಂದ ಮಂದಿ ಅಂದ್ಕೊಂಡೆ ನಾನು. ಟೈಮ್ ಆಯಿತು, ಲೇಟ್ ಆಗೈತಿ, ಗದ್ಲಿರುತ್ತಲ್ಲ ಅಂತ. ಭಾಳ ಗದ್ಲಿತ್ತಲ್ಲ. ಮಂದಿ ಎಲ್ಲ ಗಿಜಿ 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 ಗಿಜಿ. ಪಾರ್ಸಲ್ ಕಟ್ಟಿಸ್ಕೊಂಡ್ರ ಜಾಸ್ತಿ, ಅಲ್ಲಿ ತಿನ್ನೋರು ಜಾಸ್ತಿ, ಎಲ್ಲ ಈಕ್ವಲ್. ಓಕೆ ಫ್ರೆಂಡ್ಸ್, ನಾವು ಮತ್ತೆ ಸಿಗ್ತೀವಿ ನೋಡ್ರಿ. ಸಾಸಿವೆ ಏನಿದು? ಗಸಗಸೆ. ಸಾರಿ, ಹುರಿದು ಗಸಗಸೆ ಸುಸ್ಲಕ್ಕೆ ಹಾಕ್ಬೇಕು. ಹುರಿದು ಕೊಡ್ತೀನಿ ಈಗ ಇದೆಲ್ಲ. ಫ್ರೆಂಡ್ಸ್ ನೋಡ್ರಿ, ಅಷ್ಟು ಮಾಡಿದೆ, ಇಷ್ಟ ಕಂಡ ಆಗ್ಯಾವ. ಎಕ್ಸ್ಟ್ರಾನ ಮಾಡಿರ್ತೀನಿ, ನಮಗೂ ಬರುತ್ತಾ ಅಂತ ಹೇಳ್ಬಿಟ್ಟು. ಅವ್ರು ಬರೀ ಒಂದು 10 ಆರ್ಡ್ರ್ ಕೊಟ್ಟಾರ, 10 ಹೋಳ್ಗಿನ. ಉಳ್ಕಿದ್ದು ನಮಗೆ ಬರ್ತಾವಂತ ಮಾಡೀನಿ. ನಮಿತ ಒಣ ಕೊಬ್ಬರಿ ತುರಿದ್ಲು ನೋಡ್ರಿ. ಈಗ ಒಣ ಕೊಬ್ಬರಿನ ತುರಿದು ಕೊಡು ಅಂದೆ. ಒಣ ಕೊಬ್ಬರಿ ತುರಿದು ಕೊಟ್ಟಾಳ. ಈಗ ಅಕ್ಕಿ ನೋಡ್ರಿ ಇಲ್ಲಿ ಕರಿ ಎಳ್ಳು ಹುರಿದ್ಲು, ಮತ್ತು ಈಗ ಬಿಳೆ ಎಳ್ಳು ಹುರಿಯಾಕತ್ತಾಳ. ಹೆಲ್ಪ್ ಮಾಡಕ್ಕೆ ಬಂದಾಳ. ನಾನೇನು ಕರೀಲಿಲ್ಲ, ಬಾ ಅಂತ ಮಾಡಂತಂದು ಆಕಿನ ತಾನಾಗೆ ಬಂದು ಹೆಲ್ಪ್ ಮಾಡತ್ತಾಳ. ಅವ್ರ ಅಪ್ಪಗೆ ಹುಷಾರಿಲ್ಲ, ಮಕ್ಕೊಂಬಿಟ್ರ, ಹಾಗಾಗಿ ಆಕಿನ ಮಾಡಕತ್ತಾಳ. ಸಾಕು, ತೆಗೆದ್ಬಿಡ, ತೆಗಿ. ಈಗ ಕರ್ಚಿಕಾಯಿ ಮಾಡ್ಬೇಕಲ್ಲ, ಹಾಗಾಗಿ ಕರ್ಚಿಕಾಯಿ ಸೂಸ್ಲ ರೆಡಿ ಐತಿ. ಇವನ್ನೆಲ್ಲ ಹುರಿದು ಮಿಕ್ಸ್ ಮಾಡೋದಷ್ಟೇ. ಕೊಬ್ಬರಿ ತುರಿ, ಇದನ್ನು ಗಸಗಸೆ ಹಾಕೋ, ಕಟ್ ಮಾಡಿ ಕತ್ರಿ ತೊಗೊಂಡು ಹಾಕು. ಅಯ್ಯೋ ನಾವೇ ನೋಡವ್ವ, ಹಾಕು, ಅರ್ಧ ಹಾಕು. ಹಾಂ ಸಾಕು 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 ಸಾಕು. ಸ್ವಲ್ಪ ಉಗುರು ಬೆಚ್ಚಗಾಗಬೇಕು, ಜಾಸ್ತಿ ಇದು ಮಾಡಬಾರ್ದು, ಚಿಟಪಟ ಅಂತವು. ಅದು ಮಟ್ಟ ಹುರಿಬೇಕು. ಒಂದು ಸೈಡಿಗೆ ಮಾಡ್ಕೊ ಎಲ್ಲವು. ಏನಮ್ಮ, ಇದನ್ನು ಹುರಿ ತೆಗೆದು ಕೊಬ್ಬರಿ ಹುರಿ. ಏನು ಒಬ್ಬಾಕೆ ಆಗ್ಬಿಟ್ಟಿಯನ? ಕೂತ್ಕೊಂಡು ಕೂಗಕ್ಕೆ ಹತ್ತಿಬಿಟ್ಟಾಳ. ಸಾಂಗ್ ಹತ್ತೈತಿ, ಸಾಂಗು. ಫ್ರೆಂಡ್ಸ್ ನೋಡ್ರಿ, ಇವಾಗ ಸಾಯಂಕಾಲ ಆಗೈತಿ. ಕರ್ಚಿಕಾಯಿ ಹೋಳಿಗೆ ಎಲ್ಲ ಮುಗೀತು. ಈಗ ಚಕ್ಲಿ ಒಂದು ಓನಮ್ಮ. ನನ್ನ ಪ್ಯಾಂಟ್ ಬಿಡವ. ಒಂದು ಮಾಡೋದು ನೋಡ್ರಿ, ಒಂಚೂರು ಮಾಡೋದು ಒಂಚೂರು ಕುಂದ್ರದು ಮಾಡ್ತೀವಿ. ಹಂಗಾಗಿ ಇನ್ನು ಚಕ್ಲಿ ಮಾಡತ್ತೀವಿ ನೋಡ್ರಿ. ಚಕ್ಲಿ ಆದ್ರೆ ಆತ ಆತವ. ತೂಕ ಮಾಡಿಸಿ ಕೊಟ್ಟರು. ನಮ್ಮ ಫ್ರೆಂಡ್ ನಾವೇಂದು ಏನಂತ ಕೇಳ್ರಿ. ಓ, ಕೂಲರ್ ಇಷ್ಟೊತ್ತ ನಾನಿತ್ತಂತ, ಆಫ್ ಐತಂತ. ಹೌದಮ್ಮ, ಆಯ್ತು. ಶೆಕಿ ಈಗ ಒಂಚೂರು ಆಫ್ ಮಾಡಿದಕ್ಕೆ ಶೆಕಿ ಕೊದ್ಯಾಕೆ ಕುಂತು. ನಮ್ಮ ಮಮ್ಮಿ ಇದನ್ನ ಚಕ್ಲಿ ಶೇಪ್ ಮಾಡಿಕೊಡಕತ್ತಾರ. ನಮ್ಮಪ್ಪ ಇಲ್ಲಿ 2 ಹೋಳಿ ಮ್ಯಾಗ ಇದನ್ನ ಮಾಡಕ್ಕೋತಾರ. ನನ್ನ ಅಕ್ಕಂಗೆ
ನಾ ಚಾ ಕುಡಿದಿ ನಾವ್ ಹೆಂಗ ಕೈಗೆ ನಿನ್ನ ಸಿಡಂಗಿಲ್ಲ. ಒಳ್ಳೆ ಮೆತ್ತಗೆ ಅದಿಲ್ರಿ. ಆ ಕಡೆ ನಾಲ್ಕು ಈ ಕಡೆ ನಾಲ್ಕು ಹೋಗ್ತಾರೆ. ಕರೆಯಾದ ಕೆಲಸ. ಇಕ್ಕಿ ಇದ್ದಾಳಲ್ಲ ಫ್ರೆಂಡ್ಸ್, ನಾವು ಯಾಮ ನಾವೇನೊಂದು ಕಂಪ್ಲೇಂಟ್ ಹೇಳ್ತೀನಿ. ಇಕ್ಕಿ ಇದ್ದಾಳಲ್ಲ ನಮ್ಮ ನವಕ್ಕ ಒಂದ್ಸತಲಿ ಇದ್ದ ನಾವೇ ನಿನ್ನ ಮಕ್ಕ ತೋರ್ಸು. ಹಾಂ, ಇಕ್ಕಿ ಚಿಪ್ಸಿಗಾದ್ರ ಇಷ್ಟು ಬಾಯಿ ತೆಗಿತಾಳೆ, ಇಷ್ಟು ಚಪಾತಿ ಇದಕ್ಕಾದ್ರೆ ಇಷ್ಟ ತೆಗಿತಾಳೆ ನೋಡ್ರಿ. ಈಕಿ ಇಷ್ಟೊತ್ತನ ಆಟ ನೋಡ್ಬೇಕಿತ್ತು. ನನ್ನ ಕೈ ಇಲ್ಲಿದ್ರೆ ಬಾಯಿ ಅಲ್ಲೇ ಓಪನ್ ಮಾಡ್ತಿದ್ಲು, ಹೌದಿಲ್ವಾ? ಕಂಪ್ಲೇಂಟ್ ಹೇಳಕ್ಕೊತೀನಿ ಅಂತ. ನೋಡ್ರಿ ಈಕಿನ ಫ್ರೆಂಡ್ಸ್. ಈಗಾರ ಕಸ ಗುಡಿಸಿದೆ, ಎಲ್ಲ ಗಲೀಜಾತ್. ಇನ್ನೂ ಅಡಿಗಿಲ್ಲ ಊಟಕ್ಕೆ. ಮೊಟ್ಟೆ ಫ್ರೈ, ಎಗ್ ಫ್ರೈ, ಅನ್ನ ಮಾಡು, ಮೊಟ್ಟೆಗೆ ಉಪ್ಪು ಖಾರ ಹಾಕು ತಿನ್ನು, ಅಷ್ಟೇ ಮುಗೀತು. ಸಿಂಪಲ್. ಮೊಟ್ಟೆನೂ ಎಷ್ಟು ದಿನ ಆಯ್ತು ತಿನ್ಲಾರ್ದು. ಇಷ್ಟಾಗ್ಯಾವ, ಮಸ್ತಾಗ್ಯಾವ ಫ್ರೆಂಡ್ಸ್. ನಿಮಗೂ ಬೇಕಂದ್ರೆ ಆರ್ಡ್ರ್ ಕೊಡ್ರಿ ಫ್ರೆಂಡ್ಸ್, ಈ ಥರ ನಾವು ಮಾಡಿಕೊಡ್ತೀವಿ. ಓ ಆಯ್ತು, ಹೊರಗೆ ಕರ್ಕೊಂಡು ಹೋಗ್ಬೇಕು. ಹೀಗೆ ಹೊರಗೆ ಕರ್ಕೊಂಡು ಹೋಗ್ಬೇಕು ಈಗ. ಯಾಯ ಎಲ್ಲಿದಾವ ನೋಡ್ರಿ ಫ್ರೆಂಡ್ಸ್, ಕರ್ಚಿಕಾಯಿ ಈ ಥರ ಆಗ್ಯಾವ. ಕರ್ಚಿಕಾಯಿ ಮಾಡ್ಬೇಕಾರೆ ನಾನು ಮಕ್ಕೊಬಿಟ್ಟಿದ್ದೆ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾನು ಹಂಗೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ. ನೋಡ್ರಿ, ಇವು ಕರ್ಚಿಕಾಯಿ, ಚಕ್ಲಿ ಚಕ್ಲಿ ಗರಿ ಗರಿ ಚಕ್ಲಿ, ಗರಿ ಗರಿ ಚಕ್ಲಿ, ಗರಿ ಗರಿ ಕರ್ಚಿಕಾಯಿ, ಶೇಂಗಾ ಹೋಳಿಗೆ, ಸಿಹಿಯಾದ ಶೇಂಗಾ ಹೋಳಿಗೆ, ಗರಿ ಗರಿಯಾದ ಪೇಪರ್ ಅವಲಕ್ಕಿ. ನೋಡ್ರಿ, ನೀವು ಆರ್ಡ್ರ್ ಕೊಡ್ರಿ ಫ್ರೆಂಡ್ಸ್, ಮಾಡಿಕೊಡ್ತೀವಿ. ನೋಡ್ರಿ, ಕರ್ಚಿಕಾಯಿ ಇಲ್ಲೊಂದು ಸ್ವಲ್ಪ ಇದಾವೆ, ಅದನ್ನ ಹೋಳಿಗೆ ಎಷ್ಟು ನಡೆದೈತಿ ನೋಡ್ರಿ. ಓಕೆ ಫ್ರೆಂಡ್ಸ್, ನಾವು ಮತ್ತೆ ಸಿಗ್ತೀವಿ ಫ್ರೆಂಡ್ಸ್. ನೋಡ್ರಿ, ಎಲ್ಲ ರೆಡಿ ಆಯ್ತು. ಸ್ನ್ಯಾಕ್ಸ್ ನೀನು ಮಾತಾಡಕ್ಕೆ ನಿಂತ ತಕ್ಷಣ ಆಕಿ ಇದನ್ನು ಪೇಪರ್ ಅವಲಕ್ಕಿ, ಕರ್ಚಿಕಾಯಿ, ಶೇಂಗಾದ ಹೋಳ್ಗೆ, ಶೇಂಗಾದ ಉಂಡಿ, ಕರ್ಚಿಕಾಯಿ, ಇದು ಚಕ್ಲಿ ತೋರಿಸಿದೇನು ಎಲ್ಲ. ಇವನಷ್ಟು ರೆಡಿ ಮಾಡಕ್ಕೆ 2 ದಿನ ಬೇಕಾತ್ ನೋಡ್ರಿ. ನಿನ್ನೆ ಬೆಳಿಗ್ಗೆಯಿಂದನೇ ಮಾಡಿದ್ರೆ ನಿನ್ನೆನ ಮುಗಿದಕ್ಕಿತ್ತದು. ಅವ್ರ ಮೊಮ್ಮಕ್ಳೇ ಮಧ್ಯಾಹ್ನ ಒಂದು 12 ಗಂಟೆಗೆ ಫೋನ್ ಮಾಡಿದ್ರು ಅನ್ಸುತ್ತೆ. ಅವ್ರು ಫೋನ್ ಮಾಡಿದಾಗ ನಾವು ಹೋಗಿ ತೊಗೊಂಬರಕ್ಕಾಗಲ್ಲ. ಮೊಮ್ಮಕ್ಳು ಸಂಜೆ ಮುಂದೆ ತಂದು ನಿನ್ನೆ ಅವಲಕ್ಕಿ ಮಾಡಿ ಆಮೇಲೆ ಉಂಡೆ ಕಟ್ಟಿದ್ದೆ ನಿನ್ನೆ ಅಷ್ಟೇ. ಇನ್ನು ಮಿಕ್ಕಿದ್ದು ಇದಕ್ಕೆ ಸೂಸ್ಲ ಮಾಡಿಟ್ಟಿದ್ದೆ, ಇದಕ್ಕೂ ಸೂಸ್ಲ ಮಾಡಿಟ್ಟಿದ್ದೆ. ಇವತ್ತು ಇದನ್ನು ಮಾಡೀನಿ ಫ್ರೆಂಡ್ಸ್. ಈಗ ಇವನ್ನೆಲ್ಲ ಪ್ಯಾಕ್ ಮಾಡಬೇಕು, ಕವರ್ಗೆ ಹಾಕಿ ಕವರ್ಗೆ ಹಾಕಿ ಪ್ಯಾಕ್ ಮಾಡಿ. ಈಗ ಅವ್ರು ಹೋಗಿ ತೂಕ ಮಾಡಿಸ್ಕೊಂಬರ್ತಾರೆ. ಅವ್ರ ಮನೆ ಇಲ್ಲೇ ಹತ್ತಿರ ಇರೋದು, ಹಾಗಾಗಿ ಹೋಗಿ ಕೊಟ್ಟು ಬಂದುಬಿಡ್ತೀನಿ ಅನ್ನಕತ್ತರ. ಹಾಗಾಗಿ ಇವನ್ನ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತೀನಿ. ನಿಮಗೂ ನೋಡ್ರಿ, ನಿಮಗೂ ಯಾರಿಗಾದರೂ ಇದರಲ್ಲಿರುವಂಥ ಐಟಮ್ಸ್ಗಳು ಮತ್ತು ನಿಮ್ಗೆ ಏನಾದರೂ ಬೇರೆ ಏನಾದರೂ ಬೇಕು ಅಂತಂದ್ರೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿರಿ. ನೋಡ್ರಿ, ಇವರು ಕೊಟ್ಟಿರೋಂಥ ನಮ್ಮ ಸಬ್ಸ್ಕ್ರೈಬರು ನಾನು ಹೇಳಿದೆ ರೇಟ್ ಕಳಿಸ್ತೀನಿ ರೀ ಫಸ್ಟು, ಆಮೇಲೆ ನಿಮ್ಗೆ ಇಷ್ಟ ಆದರೆ ನನಗೆ ಆರ್ಡ್ರ್ ಕೊಡ್ರಿ ಅಂದೆ. ಪರವಾಗಿಲ್ಲ ಕೊಡ್ರಿ, ನೀವು ಹೇಳ್ರಿ ಎಷ್ಟಾಗುತ್ತೆ ನಾವು ಕೊಡ್ತೀವಿ. ನೀವು ಮಕ್ಕಳು ಕಟ್ಕೊಂಡು ಮಾಡಬೇಕಲ್ಲ, ಅಂತ ಹುಡುಗಿ ಕಟ್ಕೊಂಡು ಮಾಡಬೇಕಾಗುತ್ತಾ, ಹಾಗಾಗಿ ಪರವಾಗಿಲ್ಲ ಹೇಳ್ರಿ, ಕಳಿಸ್ರಿ ರೇಟು ಅಂದ್ರೆ. ಹಾಗಾಗಿ ಕಳಿಸಿದೆ. ನಿಮ್ಗೆ ಏನಾದರೂ ತೊಗೋಬೇಕು ಅನ್ನೋ ಇದಿತ್ತಂದ್ರೆ ತೊಗೋರಿ. ಸುಮ್ಮನೆ ರೇಟ್ ಕೇಳಿ ಸುಮ್ಮನೆ ಆಗಂಗಿದ್ರೆ ಫೋನ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಫೋನ್ ಅವರು ನಮ್ಮ ಮನೆಯವ್ರ ಆಫೀಸ್ನಾಗ ಇರ್ತಾರೆ. ಒಂದೊಂದು ಟೈಮು ಮನೆಯಾಗಿದ್ದಾಗ
ಹಚ್ಚಿದ್ರೆ ನಡಿತೈತಿ. ಹೊರಗಿದ್ದಾಗ ಹಚ್ಚಿದ್ರೆ ಸುಮ್ಮನೆ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಮನೆಗಿದ್ದಾಗ ಹಚ್ಚಿದ್ರೆ ಮಾತಾಡ್ತೀನಿ, ಅದ್ರಾಗೇನಿಲ್ಲ, ಮಾತಾಡೋಕ್ಕೆ ಏನಿಲ್ಲ. ಬಟ್ ಒಂದು 3 ಗಂಟೆ ಎಷ್ಟು 3 ಗಂಟೆ 7 ಗಂಟೆ ಮೇಲೆ ಹಚ್ಚ್ರಿ, ಮಾತಾಡ್ತೀನಿ. ಬಟ್ ರೇಟ್ ಆಗಂಗಿದ್ರೆ ಮಾಡಕ್ಕೆ ಹೋಗ್ಬೇಡ್ರಿ. ಕೆಲವೊಬ್ರು ಹೆಂಗಂದ್ರೆ ರೇಟ್ ಕೇಳ್ತಾರ, ಸುಮ್ಮನೆ ಆಗಿಬಿಡ್ತಾರೆ. ಇನ್ನು ಕೆಲವೊಬ್ರು ಯೂಟ್ಯೂಬ್ ಬಗ್ಗೆ ತಿಳ್ಕೊಳಕ್ಕೆ ಫೋನ್ ಹಚ್ತಾರೆ. ತಿಳ್ಕೊರಿ, ನಾನು ಎಲ್ಲ ಶೇರ್ ಮಾಡಿರ್ತೀನಿ, ಬೇಡ ಅನ್ನಂಗಿಲ್ಲ. ಆದ್ರೂ ನಾವು ಫ್ರೀ ಇರೋಂಗಿಲ್ಲ ನೋಡ್ರಿ, ನಮಗೂ ಕೆಲಸ ಇರ್ತಾವೆ ಮನ್ಯಾಗ. ಓಕೆ, ಈಗ ಒಂದು ಪ್ಯಾಕ್ ಮಾಡಿ ಮತ್ತೆ ಸಿಗ್ತೀನಿ. ಅದೊಂದು ಚೂರು ಆಫ್ ಮಾಡಬೇಕು. ರಿಮೋಟಲ್ಲಿ ಹೋಗಿ ನಮ್ದು ರಿಮೋಟ್ ಅಲ್ಲಿಟ್ಟೇನ ನೋಡ್ರಿ. ರೈಸ್ ಮಾಡಿ ಸ್ವಲ್ಪ ಎಗ್ ಫ್ರೈ ಮಾಡಿ ಇಟ್ಟೀನಿ, ಅದನ್ನ ನೆನ್ಸ್ಕೊಂಡು ತಿಂದ್ರಾತಂತ ಹೇಳಿ ನಮ್ಮ ನಮಿತ ಊಟಕ್ಕೆ ತೆಗಿಯಾಕತ್ತಾಳ. 3 ತಾಟ್ ತಂದಿಟ್ಟಾಳಿಲ್ಲ. ಇಷ್ಟೊತ್ತನ ಅದು ಕೂಲರ್ ಆನ್ ಇತ್ತು, ಸೌಂಡ್ ಕೇಳಿಸ್ತಾ ಇಲ್ಲ ನಿಮ್ಗೆ. ಅನ್ನ ರೈಸ್ ನೀರಿಂದ ಆ ಕಡೆ ಇಟ್ಕೋರಿಂದ ಅದು ಚಮಚ ಕೊಡ್ರಿ. ಅಲ್ಲೊಂಚೂರು ಪನ್ನೀರ್ ಇತ್ತಲ್ಲೇ ಮಸಾಲೆ ತಂದಿಲ್ಲನ? ಹಾಕ್ಕೊಂತೀರಾ ನೀವು? ಅದು ಪಲ್ಯ ಕೊಡ್ರಿಲ್ಲ. ಇನ್ನಮ್ಮ ಇರಮ್ಮ ತಿನ್ನಿಸ್ತೀನಿ. ಹಾಂ, ಅಯ್ಯೋ ಅದ್ರಾಗೆಲ್ಲ ಇತ್ತು, ಪನ್ನೀರ್ ಜಾಸ್ತಿ ಇಲ್ಲ, ಸ್ವಲ್ಪ ಇರೋದು. ಇವು ತಿನ್ನಲಿಲ್ಲ ಅಂದ್ರೆ ನಂಗೆ ಕೊಡ್ರಿ, ನಾ ತಿಂತೀನಿ. ಹಾಂ, ಬಿಸಿ ಐತಿ ಎರಡು ಕೈ ತೆಗಿ. ಹ್ಞೂ, ಅವಸರ ಮಾಡ್ತಾಳಾಗ ಊಟಕ್ಕೆ. ಬಿಸಿ ಬಿಸಿ ಅದ, ಕೈ ಸುಟ್ಕೊಂಡು ತಿನ್ನಿಸ್ಬೇಕಾ? ಹಾಂ, ಅಯ್ಯ ಅವರಪ್ಪ ಆಕಿ ನೀನು ನೋಡ್ತಾಳೇನ? ನಿನಗೆ ಹೇಳ್ತಾಳ ನಮ್ಮ ಏನಮ್ಮ ಹುಡುರು ಅಂತ. ಹಾಂ, ಈರುಳ್ಳಿ ಏನೇ ಹೆಚ್ಚು ಹಾಕೋಲಿಲ್ಲ, ಹಾಗೆ ಫ್ರೈ ಮಾಡಿ ಉಪ್ಪು ಖಾರ ಹಾಕಿ ಫ್ರೈ ಮಾಡಿದೆ. ಚೆನ್ನಾಗಿರ್ತೈತಿ ಇದು. ಮಕ್ಳಿಗೆ ಇಷ್ಟ ಆಗ್ತೈತಿ, ದೊಡ್ಡವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ತಗೋರಮ್ಮ. ಅಯ್ಯ ತಗೋ. ಏನು ಅಂದಿಲ್ಲ?